ಸೊ ಗಾಯ್ಸ್, ಈಗ ರೂಮ್ ಚೆಕ್ ಇನ್ ಆಗ್ತಾ ಇದ್ದೀವಿ. ಸಿಂಪಲ್ ಆಗಿ ಒಂದು ರೂಮ್ ಟೂರ್ ನಿಮಗೆ ಮಾಡ್ಕೊಡ್ತೀನಿ, ಬನ್ನಿ. ಬರ್ತಿದ್ದಂಗೆ ಒಂದು ಸಿಂಪಲ್ ಆಗಿ ಚಿಕ್ಕ ಗೇಟ್ ಇದೆ. ಸೊ ಅದನ್ನು ಓಪನ್ ಮಾಡಿ ಬಂದರೆ ಇಲ್ಲೊಂದು ಸಿಟ್ಔಟ್ ಇದೆ. ಸೊ ಸಿಟ್ಔಟಲ್ಲಿ ಚೇರು ಆ್ಯಂಡ್ ಬೆಂಚು ಎರಡೂ ಇದೆ. ಸೊ ಎಲ್ಲಿ ಬೇಕಂದ್ರೂ ಕೂತು ಎದುರುಗಡೆ ವ್ಯೂ ನೋಡ್ಬೋದು. ಸೊ ವ್ಯೂ ನೋಡಿ ಎಷ್ಟು ಕ್ರೇಜಿ ಆಗಿದೆ. ಬೆಳಿಗ್ಗೆ ಎದ್ದು ಬಂದಾಗ ಇನ್ನೂ ಅಲ್ಟಿಮೇಟ್ ಆಗಿರುತ್ತೆ, ಈವ್ನಿಂಗ್ ಅಲ್ಟಿಮೇಟ್ ಆಗಿರುತ್ತೆ. ಆ್ಯಂಡ್ ರೂಮಿಗೆ ಬರೋಕ್ಕೂ ಮುಂಚೆ ಎಸ್ ಗಾಯ್ಸ್, ಬನ್ನಿ. ಇದು ನಮ್ಮ ರೂಮ್. ವಿಶಾಲವಾಗಿದೆ, ದೊಡ್ಡದಾಗಿದೆ ಆ್ಯಂಡ್ ಎ ಸಿ ಇದೆ. ವುಡನ್ ಥೀಮಲ್ಲಿದೆ. ಈ ವಾಲೆಲ್ಲ ವುಡನಲ್ಲಿದೆ. ಆ್ಯಕ್ಚುಲಿ ರೂಫ್ ಬಂದು ಅಂಚಲ್ಲಿದೆ. ಎ ಸಿ ರೂಮು. ಇಲ್ಲೊಂದು ಕ್ವೀನ್ ಸೈಜ್ ಬೆಡ್ ಕೊಟ್ಟಿದ್ದಾರೆ. ಎ ಸಿ ರಿಮೋಟು, ಟಿ ವಿ ರಿಮೋಟು ಪ್ರತಿಯೊಂದು ಕೂಡ ಇಲ್ಲಿದೆ. ಇಲ್ಲಿ ನೋಡಬೇಕಾದ್ರೆ ನಿಮಗೆ ಟಿ ವಿ ಜೊತೆಲಿ ಒಂದು ಸಿಂಪಲ್ ಲುಕ್ಗೋಸ್ಕರ ವಾಸು. ಇಲ್ಲಿ ಲಗೇಜ್ ಇಡ್ಬೋದು, ಓಪನ್ ಪ್ಲೇಸು. ಮೇಲೆ ಹೋಗೋದಕ್ಕೆ ಜಾಗ ಇದೆ. ಮೇಲೆ ಮತ್ತೆ ಹೋಗೋಣ. ಈಗ ಇಲ್ಲ, ಈ ಕಡೆ ಏನೇನಿದೆ ನೋಡೋಣ ಬನ್ನಿ. ಇಲ್ಲಿ ಬಂದಾಗ ಕೆಲವು ಬುಕ್ಸ್ ಇಟ್ಟಿದ್ದಾರೆ. ಸೊ ಫ್ಯಾನ್ ಆಪ್ರೇಟ್ ಮಾಡೋದಕ್ಕೆ ಇದು ಏಣಿ ಅಲ್ಲ, ಬಟ್ ಏಣಿಯಾಗಿ ಯೂಸ್ ಮಾಡೋದು ಬೇಡ. ಇದು ಬಟ್ಟೆ ಒಣಗಾಕಕ್ಕೆ ಕೊಟ್ಟಿರೋದು. ಆಮೇಲೆ ಫ್ಯಾನ್ ಯೂಸ್ ಮಾಡೋಕ್ಕೆ ಅಂದ್ಬಿಟ್ಟು ಇಲ್ಲಿ ಹತ್ಬಿಟ್ರೆ ಕಷ್ಟ, ಬಟ್ ಬಟ್ಟೆ ಒಣಗಾಕಕ್ಕೆ. ಇಲ್ಲಿ ಬಂದಾಗ ನಿಮಗೆ ಕೆಟಲ್ ಜೊತೆಲಿ ವಾಟರ್ ಬಾಟಲು, ಗ್ಲಾಸು, ಆಮೇಲೆ ಕಾಫಿ ಟೀಗೆ ಬೇಕಾಗಿರೋಂಥ ಐಟಮ್ಮು. ಇಲ್ಲಿ ಫ್ರಿಜ್ಜು, ಸ್ಮಾಲ್ ಫ್ರಿಜ್ ಕೊಟ್ಟಿದ್ದಾರೆ. ಆ್ಯಂಡ್ ಫುಡ್ದು ಮೆನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಫುಡ್ ಮೆನು ಇಲ್ಲಿ ಕೊಟ್ಟಿದ್ದಾರೆ. ಸರ್ವಿಸ್ ಇದೆಯಾ? ರೂಮ್ ಸರ್ವಿಸ್ ಇದೆ. ಫೋನ್ ಮಾಡು ಇದು ಮಾಡ್ಬೋದು. ಅಂದರೆ ಫುಡ್ ಏನೇ ಬೇಕಂದ್ರೂ, ಸ್ನ್ಯಾಕ್ಸ್ ಏನೇ ಬೇಕಂದ್ರೂ ಆರ್ಡರ್ ಮಾಡಿದ್ರೆ ತಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲೊಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಟೇಬಲ್ಲು, ಡ್ರಾಯರು ಪ್ರತಿಯೊಂದು ಇದೆ. ಅಂದರೆ ಏನಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಕೊಟ್ಟಿದ್ದಾರೆ. ಇಲ್ಲಿ ಬಂದಾಗ ವಾಶ್ರೂಮು ಕ್ಲೀನ್ ಇದೆಯಾ? ವಾಶ್ರೂಮ್ ಕ್ಲೀನ್ ಆಗಿದೆ. ಶವರ್ ಕೊಟ್ಟಿದ್ದಾರೆ, ಜೊತೆಲಿ ಟವಲ್ ಎಲ್ಲ ಸಪ್ರೇಟ್ ಇಟ್ಟಿದ್ದಾರೆ. ಸಿಂಕ್ ಆ್ಯಂಡ್ ಮಿರರ್ ಕೊಟ್ಟಿದ್ದಾರೆ. ವಾಶ್ರೂಮ್ ಕೂಡ ದೊಡ್ಡದಾಗೆ ಇದೆ. ಪೋರ್ಷನ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಈ ರೂಮಲ್ಲಿ ಇನ್ನೊಂದು ಕೂಲ್ ಫೀಚರು, ಇಲ್ಲಿ ಚೇರು ಟೇಬಲ್ ಅಲ್ಲದೆ ಇದನ್ನ ಓಪನ್ ಮಾಡಿ ಇಲ್ಲೂ ಕೂಡ ಕೂರ್ಬೋದು. ವಿಂಡೋ ಓಪನ್ ಮಾಡಿ. ಸೊ ತುಂಬಾ ಚೆನ್ನಾಗಿದೆ, ನನಗೆ ಸಖತ್ ಇಷ್ಟ ಆಯ್ತು. ವಾವ್, ನೋಡಿ ಇಲ್ಲಿ ಈ ಥರ ಕೂತು ಬುಕ್ ಓದೋದು ಇಲ್ಲ ಕಾಫಿ ಟೀ ಕುಡಿಯೋದು ಎಷ್ಟು ಚೆನ್ನಾಗಿರತ್ತಲ್ಲ. ಸೊ ಈಗ ಮೇಲೆ ಹೋಗೋಣ. ಬೇಡ ಅಂದ್ರೆ ಹೋಗಲ್ವಾ? ಇಲ್ಲ ಅಂದ್ರೆ ಹೋಗ್ತೀನಿ. ಮತ್ತೆ ಡ್ಯೂಪ್ಲೆಕ್ಸ್ ರೂಮ್ ಒಳಗಡೆ ಡ್ಯೂಪ್ಲೆಕ್ಸ್. ಏನ್ ತಲೆ ಹೊಡಿಯುತ್ತ ನನಗೆ. ಇಲ್ಲಿ ಬೆಡ್ ಇರ್ಬೇಕಿತ್ತು. ಇಲ್ವಾ? ಸುಮ್ನೆ ಒಂದು ಸೋಫಾ. ಇದು ಪೋರ್ಟಬಲ್ ಕನ್ವರ್ಟಬಲ್ ಬೆಡ್ ತರ. ಅದೇ ಸೋಫಾ ಕಮ್ ಬೆಡ್ ಅದೇ ಇದು. ಸೊ ಇಲ್ಲೊಂದು ಸಿಂಪಲ್ ಆಗಿ ತಲೆ ಟೆಚ್ಚಾಗತ್ತೆ ನನಗೆ. ನಿನಗೆ ನಮಗೇನಾಗಲ್ಲ. ಸಿಂಪಲ್ ಆಗಿ ಚೇರ್ ಅಂದರೆ ಸೋಫಾ ಕಮ್ ಚೇರ್ ಥರ ಇದೆ. ಆ್ಯಂಡ್ ಇದನ್ನ ಸಿಂಗಲ್ ಬೆಡ್ ಹಾಕೋ ಕೂಡ ಮಾಡ್ಕೋಬಹುದು. ಮೋಸ್ಟ್ಲಿ 3 ಮೆಂಬರ್ಸ್ ಬಂದ್ರೆ ಒಂದು ರೂಮ್ಗೆ ಈ ತರ ಕೊಡ್ಬೋದು. ಅದು ಪಿಲ್ಲು, ಇದು ಬೆಡ್. ನೈಸ್, ವೆರಿ ನೈಸ್ ಅಲ್ವಾ? ಹಿಂಗೆ ಕಾಣಿಸುತ್ತೆ ಗೈಸ್ ಮೇಲಿಂದ ರೂಮ್ ವ್ಯೂ. ಸೊ ರೂಮು ಚೆಕ್ ಇನ್ ಆಗಿದೆ. ನಿಮಗೂ ಕೂಡ ರೂಮ್ ಟೂರ್ ತೋರಿಸಿದ್ದೀವಿ. ನಾವು ಕೂಡ ರೂಮ್ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಈ ಥರ ಎಲ್ಲ. ಅಂದರೆ ರೂಮಲ್ಲೇ ಮೇಲ್ಗಡೆ ಈ ಥರ ಕೂರಕ್ಕೆ ಮಾಡೋಕ್ಕೆ, ಎಂಜಾಯ್ ಮಾಡೋಕ್ಕೆ ಹೌದು, ಈ ಥರ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಈಗ ಟೈಮ್ ಆಗಿದೆ 1 ಗಂಟೆ. 1 ಗಂಟೆಯಿಂದ 3 ಗಂಟೆ ತನಕ ಇಲ್ಲಿ ಲಂಚ್ ಟೈಮಿಂಗ್ಸ್ ಇದೆ. ಸೊ ಈಗ ಫ್ರೆಶ್ ಅಪ್ ಆಗಿ ನಾವು ಊಟ ಮಾಡಿ ಕಂಟಿನ್ಯೂ ಮಾಡ್ತೀವಿ ನಮ್ಮ ಸ್ಟೇದು ವೀಡಿಯೋಸ್, ವ್ಲಾಗ್ಸ್ ಎಲ್ಲನೂ. ಭರ್ಜರಿ ಊಟ ಮಾಡಿ ಈಗ ಒಂದು ಸೆಕೆಂಡ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿಂದ ರೆಸ್ಟ್ ಆದಮೇಲೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋ ಪ್ಲ್ಯಾನ್ ಇದೆ. ಸ್ವಿಮ್ಮಿಂಗ್ ಪೂಲು ಕೂಡ ಇದೆ ಅಂತ ಹೇಳಿದ್ದಾರೆ. ಸೊ ಸ್ವಿಮ್ಮಿಂಗ್ ಪೂಲ್ನೆಲ್ಲ ಹೋಗಿ ಬಂದು ಮತ್ತೆ ಇಂಡೋರ್ ಗೇಮ್ ಆಡೋ ಪ್ಲ್ಯಾನು ಇದೆ. ಇಂಡೋರ್ ಗೇಮ್ಸ್ ಇದೆ ಅಂತ ಹೇಳಿದ್ದಾರೆ. ಇಲ್ಲೇನೂ ಇಲ್ಲ, ಜಸ್ಟ್ ವಾಕ್ ಮಾಡ್ತಿದ್ರೇ ಬೇಜಾನು. ಆ ಥರ ಇದೆ ಲೊಕೇಶನ್ನು, ಪ್ರಾಪರ್ಟಿ ಎಲ್ಲ. ಊಟ ಚಪಾತಿ, ರೈಸು, ಸಾಂಬಾರು, ಆಮೇಲೆ ಪನ್ನೀರ್
ಬಟರ್ ಮಸಾಲ ಮಾಡಿದ್ರು ಫುಲ್ಕಾಗೆ. ಶಾಹಿ ಪನ್ನೀರ್ ಅದು. ಶಾಹಿ ಪನ್ನೀರ್ ನಮಗೆ ಎಲ್ಲನೂ ಒಂದೇ ಥರ ನ್ಯೂಟ್ರಲ್ ಆಗಿ ಹೇಳೋ ಅಭ್ಯಾಸ, ಅದಕ್ಕೆ ಹೇಳಿದೆ. ಪನ್ನೀರು ಫ್ರೆಶ್ ಆಗಿತ್ತು, ಆಮೇಲೆ ಅಲ್ಟಿಮೇಟ್ ಟೇಸ್ಟ್ ಆಗಿತ್ತು. ಕರಿ ಮಾತ್ರ ತುಂಬ ಮೆನು ಇರಲಿಲ್ಲ, ಬಟ್ ಏನಿತ್ತು ಅದು ಅಚ್ಚುಕಟ್ಟಾಗಿ ಮಾಡಿದರು. ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಬೇಕಾದರೂ ತಿನ್ಬೋದು ಅನ್ನೋ ಥರ ಇತ್ತು. ಯಾವುದೇ ರೀತಿ ಬೇಜಾರಾಗಲಿಲ್ಲ ತಿನ್ನೋ ವಿಚಾರದಲ್ಲಿ. ಆಮೇಲೆ ಮಜ್ಜಿಗೆ ಎಲ್ಲ ಲೋಟಕ್ಕೆ ಹಾಕೊಂಡು ಕುಡಿಬೋದಿತ್ತು, ರೈಸ್ಗೆ ಹಾಕೋಬೋದಿತ್ತು. ಮಸಾಲ ಮಜ್ಜಿಗೆ ಓವರ್ ಆಗಿರಲಿಲ್ಲ, ಮಕ್ಕಳೇ ಥರ ಇರಲಿಲ್ಲ ಮಸಾಲ, ನ್ಯೂಟ್ರಲ್ ಆಗಿ ಫ್ಲೇವರ್ಡ್ ಆಗಿತ್ತು. ಸೊ ಊಟ ಕೂಡ ಥಮ್ಸ್ ಅಪ್. ರೆಸ್ಟೆಲ್ಲ ಮಾಡಿ ಒಂದು ರೌಂಡ್ ಚೆನ್ನಾಗಿ ನಿದ್ರೆನೇ ಆಯಿತು. ಈಚೆ ಬರೋಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿದೆ 5 ಗಂಟೆ. ಆ್ಯಂಡ್ ಇಬ್ನಿ ಕೂಡ ಸ್ಟಾರ್ಟ್ ಆಗೋಗಿದೆ. ಬೆಟ್ಟದ ಮೇಲೆ ಇರೋದ್ರಿಂದ ಇಬ್ನಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಫೋಟೋ ಶೂಟ್ ನಡೀತಿದೆ. ಯಾವುದ್ರದ್ದು ಹೂವದು ಫೋಟೋ ಸ್ಕಿಲ್ ನೋಡಿ. ಹೀಗೆ ಪಾತಲ್ಲಿ ಹೋಗ್ತಾ ಇದ್ದೀವಿ. ಯಾವ ಕಡೆ ಹೋಗಬೇಕು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇಲ್ಲೇನಾದ್ರು ಪಾತ ಐತೆ ನೋಡು. ಇಲ್ಲ, ಅವ್ರು ಹಿಂಗೆ ಹೋಗಕ್ಕೆ ಹೇಳಿರ. ಹಿಂಗೆ 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 ಆ ಕಡೆಯಿಂದನೇ. ಅಲ್ಲೇನೋ ಬಿಲ್ಡಿಂಗ್ ಇತ್ತಲ್ಲ, ಪಾತಿದೆ. ಬಟ್ ಪೂಲ್ಗೆ ಯಾವ ಕಡೆ ನೋಡು ಕಾಣತ್ತೆ. ಇದು ಯಾವ ಎಸ್ಟೇಟು? ಕಾಫಿ ಪೆಪ್ಪರ್. ಕಾಫಿ ಇರ್ಬೋದು. ಕಾಫಿ ಎಸ್ಟೇಟ್. ಸ್ಮೆಲ್ಲು ನೋಡಿ. ಕಾಫಿ ಎಸ್ಟೇಟಲ್ಲಿ ಪ್ರಾಪರ್ಟಿ ಅವಾರ್ಡೆಲ್ ಅಂತ ರೆಸಾರ್ಟ್ ನೇಮು. ಇವ್ರದ್ದು ತುಂಬ ಕಡೆ ಇದೆ. ಕೂರ್ಗಲ್ಲಿ, ಆಮೇಲೆ ಇಲ್ಲಿ ವಯನಾಡಲ್ಲಿ, ಆಮೇಲೆ ಕೊಡೈಕೆನಾಲಲ್ಲಿದೆ ಅಂತೆ, ಹೊಸಪೇಟೆಯಲ್ಲಿದೆ ಅಂತೆ. ತುಂಬ ಕಡೆ ಇವ್ರದ್ದು ಪ್ರಾಪರ್ಟೀಸ್ ರನ್ ಆಗ್ತಿದೆ. ಈ ಪ್ರಾಪರ್ಟಿ ವಯನಾಡಲ್ಲಿ ಒಂದು 5 months ಆಯ್ತಂತೆ ಇವ್ರು ಟೇಕ್ ಓವರ್ ಮಾಡಿ. ಪೂಲ್ ಇಲ್ಲೇ ಕಾಣ್ತು, ಅಲ್ಲೇ ಕ್ಲೀನ್ ಮಾಡ್ತಿದ್ದಾರೆ. ಹೋಗ್ತಾ ಇದ್ದೀವಿ. ಅದು ಚೆನ್ನಾಗಿದೆ, ಕೈಂಡ್ ಆಫ್. ಅದು ಇತ್ತು, ಆಪ್ಷನಲ್ಲಿ ಇತ್ತು. ಓಕೆ. ಟ್ರೀ ಹೌಸು ಇಲ್ಲ ಏನೋ ಬಂಡೆ ಮೇಲಿದೆ. ಸಿಮಿಲರ್ ಟು ನಮ್ಮ ರೂಮ್ ಥರನೇ. ಸೇಮ್ ಸೇಮ್ ಸೇಮ್. ಕ್ಲೀನಿಂಗ್ ನಡೀತಾ ಐತೆ. ಹೌದು. ಆಲ್ರೆಡಿ ಎಲ್ಲ ಬಂದು ಹೋಗಿದ್ದಾರೆ, ಏನೋ ಗೊತ್ತಿಲ್ಲ. ಸ್ವಿಮ್ ವೇರ್ ಆ ಥರ ಎಲ್ಲ ಏನೂ ತಂದಿಲ್ಲ, ಆ ಥರ ಪ್ಲ್ಯಾನೂ ಇರಲಿಲ್ಲ. ಸೊ ಹಾಗೆ ಪೂಲ್ ಹತ್ರ ಟೈಮ್ ಸ್ಪೆಂಡ್ ಮಾಡೋದ ಅಂತ ಬಂದಿರೋದು. ಕೆಲವು ಫೋಟೋ ವೀಡಿಯೋ ರೀಲ್ಸ್ಗೆಲ್ಲ ತೆಗ್ದಾಯಿತು ನನಗೆ. ಆ್ಯಂಡ್ ಇಲ್ಲಿ ನೋಡಿ, ಸುಮ್ಮನೆ ಇಷ್ಟೇ ಪೂಲಲ್ಲಿ ಎಂಜಾಯ್. ಬಟ್ ಪ್ರಾಪರ್ಟಿ ವ್ಯೂ, ನೇಚರು ಎಲ್ಲ ಕ್ಲಾಸಿ ಆಗಿದೆ. ಎಲ್ಲೇನು ಬೋರಿಂಗ್ ಆಗೋ ಥರ ಇಲ್ಲ. ಪೂಲಲ್ಲಿ ಇಲ್ಲೊಂದು ಹಟ್ಟೆಲ್ಲ ಹಾಕಿ ಚೇರು ಟೇಬಲ್ ಇಟ್ಟಿದ್ದಾರೆ. ಬೇಕಂದ್ರೆ ರೆಸ್ಟ್ ಮಾಡ್ಬೋದು, ಕೂರ್ಬೋದು. ಇಲ್ಲೇ ಕಾಫಿ ಟೀ ತಂದು ಬೇಕಾದ್ರೆ ಕುಡಿತಾ ಎಂಜಾಯ್ ಮಾಡ್ಬೋದು. ಹಿಂಗೆ ಬಂದಿದ್ದಲ್ವ ನಾವು. ಜೀಪು ಇಲ್ಲಿ ಕರ್ಕೊಂಡೋಯ್ತು ಮುಂದೆ ಜೀಪ್ ರೋಡು. ಬೈ ವಾಕ್ ಹೋಗೋದಾದ್ರೆ ಇಲ್ಲೇ ಇದೆ ಜಾಗ, ರಿಸೆಪ್ಷನ್ ಏರಿಯಾಗೆ. ಅದ್ದೂರಿ ಅಲ್ವಾ. ನಾವು ಇಬ್ಬರೇ ಬಂದಾಗ ಹೇಗೆ ಫೋಟೋಸ್ ವಿಡಿಯೋಸ್ ತಗೋತೀವಿ ಅಂದರೆ, ಇದೊಂದು ಟ್ರೈಪಾಡ್ ಸ್ಟ್ಯಾಂಡ್ ಈ ಥರ ಸೆಟಪ್ ಮಾಡಿ, ನಾನು ಇಲ್ಲಿ ಕೂತಿದ್ದೀನಿ, ಅವನು ಅಲ್ಲಿ ಕೂತಿರ್ತಾನೆ. ಈ ರೀತಿ ಇಲ್ಲೊಂದು ಟ್ರೈಪಾಡ್ ಸ್ಟ್ಯಾಂಡ್ ಇಟ್ಕೊಂಡಿರ್ತೀವಿ, ಅಲ್ಲೊಂದು ಕೂತಿದ್ದಾನೆ. ಸೊ ಈ ಡಿವೈಸ್ನ ಯೂಸ್ ಮಾಡಿಕೊಂಡು ನಾನು ನೋಡಿ ಈ ಥರ ಆಗತ್ತೆ. ಎಷ್ಟು ಫಾಗ್ ಇದೆ ಅಲ್ಲಿ ಬೆಟ್ಟದಲ್ಲಿ. ನಾವಿರೋದು ಅದಕ್ಕಿಂತ ಸ್ವಲ್ಪ ಕೆಳಗಡೆ. ಮೋಡಗಳು ನಮ್ಮ ಲೆವೆಲಲ್ಲಿ ಐತೆ, ನಮ್ಮ ಹೈಟಲ್ಲೇ. ಹೌದು. ನಾವು ಇಲ್ಲಿ ಪ್ಲಾಸ್ಟಿಕ್ ಪಲ್ಲಲ್ಲಿ ಆಗತ್ತೆ, ಏನಿಲ್ಲ, ಬೀಳಂಗೇನು ಇಲ್ಲ ಇದು ಆ್ಯಕ್ಚುಲಿ. ಭಯೋನೊಬ್ಬ ಹೋಗ್ ಅಷ್ಟ, ಇನ್ನೆರಡು ಅಜ್ಜ.
ಇನ್ನೊಂದು ಹೆಜ್ಜೆ. ಯುವರ್ ಡೆಸ್ಟಿನೇಷನ್ ಈಸ್ ಅರೈವ್ಡ್. ಯು ಕ್ಯಾನ್ ಈಸಿಲಿ ಹಬ್ಬ ಇಳ್ಕಳಿ. ಇಲ್ಲಿ ಬನ್ನಿ ಮೇಲೆ, ಇಲ್ಲಿ ಕ್ಲೌಡ್ಸ್ ನೋಡಿ ಬನ್ನಿ. ಕ್ಲೌಡ್ ನೋಡಿ ಬನ್ನಿ ಅಂತ ಕರಿತಾನೆ ಇದ್ದಾಳೆ, ಸಖತ್ತಾಗಿದೆ ಅಂತ. ಹೋಗಿ ನೋಡೋಣ. ಸರ್ಕಸ್ ಮಾಡಿ ಹತ್ಬೇಕು. ದೇರ್ ಅಳ್ಳಾಡ್ತೈತೆ ಬಿದ್ದಿದ್ದೊಂದು. ನಾನು ಅದೇ ಹೇಳಿದ್ದಿಲ್ಲ ಬರುವಾಗ ಹೆಂಗಾಗುದು ಗೊತ್ತಾ ಗೊತ್ತಾ? ಚೆನ್ನಾಗಿದೆ, ಸಖತ್ತಾಗಿದೆ. ಬ್ಯೂಟಿ ಅಲ್ವಾ? ಹೌದು, ಬ್ಯೂಟಿ. ಟಾಸ್ಕ್ ಕಂಪ್ಲೀಟ್. ಜಾರ್ತಾ ಇಲ್ಲ ಇದು, ಪೇಂಟ್ ಮಾಡ್ಬಿಟ್ಟವ್ರೆ. ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಲೈಟಾಗಿ ಪನ್ನೀರ್ ಮಂಚೂರಿ ಆರ್ಡರ್ ಮಾಡ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ತಗೊಂಡ್ವಿ. ಡಿನ್ನರ್ಗೆ ಇಲ್ಲಿ ಪನ್ನೀರ್ ಕರಿ, ತೊಂಡೆಕಾಯಿ ಪಲ್ಯ ಹಾಗೂ ಕಾಲಿಫ್ಲವರ್ ಫ್ರೈ ಜೊತೆಗೆ ಚಪಾತಿ ತಗೊಂಡಿದ್ವಿ. ಹಾಗೆ ರೈಸ್, ರಸಮ್, ಮಜ್ಜಿಗೆ ಕೂಡ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.